ಮೀಡಿಯಂ ನ್ಯೂಸ್ ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣಕ್ಕೆ ಸ್ವಾಗತ. ಈ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳಿಗೆ, ಡೌಟ್ಸ್ಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ಉತ್ತರಿಸೋಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ನ್ಯಾಯವಾದಿ ಹಾಗೂ ವಾಗ್ಮಿಗಳು MR ಸತ್ಯನಾರಾಯಣ್ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಯೂಟ್ಯೂಬ್ನಲ್ಲಿ ಒಂದು ಕಮೆಂಟ್ ಬಂದಿದೆ. ಅದರ ಯೂಸರ್ ನೇಮ್ ಕುಮ್ಮಿ ಕುಮ್ಮಿ ಅಂತ ಇದೆ. ಬಹುಶಃ ಇವರ ಹೆಸರು ಕುಮಾರ್ ಇರಬೇಕು. ಯಾವ ಊರು ಅಂತ ಹೇಳಿಲ್ಲ. ತುಂಬಾ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದೀರಿ ಅಂತ ಧನ್ಯವಾದಗಳನ್ನ ಸಹ ಹೇಳಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳ್ಬಿಡಿ. ನಿಮಗೂ ಧನ್ಯವಾದಗಳು ಕುಮ್ಮಿ ಸರ್. ಅವರ ಪ್ರಶ್ನೆ ಹೀಗಿದೆ: ನನ್ನ ತಂದೆಗೆ 4 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ನನ್ನ ತಂದೆ ನನ್ನ ಹಿರಿಯ ಅಕ್ಕನಿಗೆ 2.5 ಎಕರೆ ಜಮೀನನ್ನು ವಿಲ್ ಬರೆದಿದ್ದಾರೆ. ಆದರೆ ಇದು ಪಿತ್ರಾರ್ಜಿತ ಆಸ್ತಿ. ಇದರ ಅನುಭೋಗದಲ್ಲಿ ನಾನು ನನ್ನ ಅಣ್ಣಂದಿರಿದ್ದೇವೆ. ನನ್ನ ತಂದೆ 1999ರಲ್ಲಿ ಮರಣ ಹೊಂದಿದ್ದಾರೆ. ನನ್ನ ಅಕ್ಕ ಜಮೀನನ್ನು ಪೌತಿ ಖಾತೆ ಮಾಡಿಕೊಂಡಿದ್ದಾಳೆ. ಇದು ಊರ್ಜಿತವಾಗುತ್ತದೆಯೇ? ಇದರಲ್ಲಿ ನಮಗೆ ಹಕ್ಕಿಲ್ವಾ? ನಾವು ನ್ಯಾಯಾಲಯದ ಮೊರೆ ಹೋಗಬಹುದೇ ಅಂತ ಕೇಳ್ತಾ ಇದ್ದಾರೆ ಸರ್. ನಾನು ಕಳೆದ ಸಲನೇ ಒಬ್ಬ ಹಿಂದೂ, ಅದರಲ್ಲಿ ಮೇಲ್ ಹಿಂದೂ ಅಂತಲೇ ತಗೊಳ್ಳೋಣ, ಯಾಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬೇರೆಯೇ ಸೆಕ್ಷನ್ಗಳು ಬರ್ತದೆ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಅಂತ ಹೇಳಿದೆ. ಈಗ ಒಬ್ಬ ಗಂಡು ಹಿಂದೂ, ಅವನು ವಿಲ್ ಬರೆಯದೆ ಸತ್ತರೆ ಯಾವ ಥರದಲ್ಲಿ ಆಸ್ತಿ ವಿಲೇವಾರಿ ಆಗ್ತದೆ ಅಂತ ಹೇಳಿದ್ವಿ. ಅದರ ಜೊತೆಯಲ್ಲಿ ಯಾರು ತೀರ್ಥಹಳ್ಳಿಯಿಂದಲೋ ಏನೋ ಯಾರೋ ಒಬ್ಬರು ಒಂದು ಫೋನ್ ಮಾಡಿ ನಿಮಗೆ ಕೇಳಿದ್ರು ಅಥವಾ ಪ್ರಶ್ನೆ ಕಳಿಸ್ಕೊಟ್ಟಿದ್ರು ಕಾಣುತ್ತೆ. ಏನು ಅಂದರೆ ಅವರ ತಾತ ಅವರ ಹೆಸರಿಗೆ ಒಂದು ವಿಲ್ ಬರೆದಿದ್ದಾರೆ, ಅದು ಸಿಂಧುವಾಗತ್ತೆ, ಏನು ಕಥೆ ಅಂತ ಹೇಳಿ. ಆಗ ನಾನು ಹಿಂದೂಗಳ ವಿಲ್ ಬಗ್ಗೆ ಸಾಕಷ್ಟು ಹೇಳಿದ್ದೆ. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಇಲ್ಲಿ ಕೆಲವು ಸಂದೇಹಗಳಿದೆ. ನಂಬರ್ 1 ಏನು ಅಂತಂದರೆ, ಆ ರೀತಿ ವಿಲ್ ಬರೆದ್ರಲ್ಲ ತಂದೆ, ಅವರಿಗೆ ಇದು ಒಂದೇ ಆಸ್ತಿಯೋ ಅಥವಾ ಬೇರೆ ಆಸ್ತಿಗಳೂ ಇದ್ವೋ ಅಂತ ಹೇಳಿ. ಬೇರೆ ಆಸ್ತಿಗಳು ಇದ್ದು 2.5 ಎಕರೆಗೆ ಸಂಬಂಧಪಟ್ಟ ಹಾಗೆ ಅವರು ಈ ಮಗಳಿಗೆ ವಿಲ್ ಬರೆದಿದ್ರೆ, ಬೇರೆ ಆಸ್ತಿಗಳಲ್ಲಿ ಈ 4 ಜನ ಗಂಡು ಮಕ್ಕಳು ಅಥವಾ ಏನು 4 ಜನ ಗಂಡು ಮಕ್ಕಳ 4 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಅಂತಿದ್ದಾರೆ ಅಂತಾರಲ್ಲ, ಆಗ ಅವರಿಗೆ ಒಟ್ಟು ವಿಭಾಗ ಮಾಡುವಾಗ ಬೇರೆ ಆಸ್ತಿಗಳಲ್ಲಿ ಅವರಿಗೆ ಅವರ ಪಾಲು ಏನಾದರೂ ಸಿಕ್ಕುತ್ತೆ. ಆದರೆ ಈ 2.5 ಎಕರೆ ಅಲ್ಲದೇನೆ ಈ ಹೆಣ್ಣು ಮಗಳಿಗೆ ಇನ್ನೂ ಆಸ್ತಿ ಬರುವಂಥ ಪ್ರಮೇಯ ಇದ್ದರೆ ಈ ವಿಲ್ನಲ್ಲಿ ಅವಳಿಗೆ ಬಂದಂಥ ಆಸ್ತಿಯನ್ನು ಸಿದ್ಧು ಮಾಡ್ಕೊಳ್ಬೋದು. ಈ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಆಫ್ 1956 ಏನಿದೆ, ಈ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರದ್ದು, ಇದರಲ್ಲಿ 30ನೇ ಸೆಕ್ಷನ್ನಲ್ಲಿ ಟೆಸ್ಟಮೆಂಟರಿ ಸಕ್ಸೆಷನ್ ಅಂತಲೇ ಒಂದು ಸೆಕ್ಷನ್ ಬರೆದಿದ್ದಾರೆ. ಒಬ್ಬ ಹಿಂದೂ ಯಾವಾಗ ವಿಲ್ ಬರಿಬಹುದು, ಹೇಗೆ ಬರಿಬಹುದು, ಅದಕ್ಕೇನಾದರೂ ಇತಿಮಿತಿಗಳಿದಾವೆಯೇ ಅನ್ನೋ ವಿಚಾರವನ್ನು ಆ ಸೆಕ್ಷನ್ನಲ್ಲಿ ಹೇಳಿದೆ. ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇನ್ನೊಂದಿದೆ, 1925ನೇ ಇಸ್ವಿನಲ್ಲಿ ಬಂದಂಥದ್ದು. ಆ ಆ್ಯಕ್ಟಲ್ಲಿ ಹೇಳಿರತಕ್ಕಂತಹ ಇತಿಮಿತಿಗಳಿಗೆ ಒಳಪಟ್ಟು ಈ ಹಿಂದೂ ಕೂಡ ಒಬ್ಬ ಹಿಂದೂ ಒಂದು ವಿಲ್ಲನ್ನು ಬರಿಬಹುದು ಅಂತ ಹೇಳ್ತಾನೆ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಅವರು ಹೇಳಿದ್ದು ಅದೇ ಥರನೇ ಇದೆ, ಪಿತ್ರಾರ್ಜಿತವಾದ ಆಸ್ತಿ ಅದು, ಅದಕ್ಕೆ ವಿಲ್ ಬರಿಬಹುದೇ ಅಂತ. ಇದು ಒಂದೇ ಆಸ್ತಿ ಆದರೆ ಆ ವಿಲ್ಲು ಸಿಂಧುವಾಗಲ್ಲ. ಆಗ ಏನಾಗ್ತದೆ, ಹುಟ್ಟಿನಿಂದಲೇನೆ ಹಿಂದೂಗಳಿಗೆ ಹಕ್ಕು ಬಂದುಬಿಡ್ತದೆ ಆಸ್ತಿಲಿ. ಯಾವಾಗ ಅದು ಕೆಲವು ಕಂಡೀಷನ್ಸ್ ಇದೆ. ನಂಬರ್ 1 ಏನು, ಅವನು ದಾಯಭಾಗಿ ಆಗಿರಬಾರದು. ದಾಯಭಾಗ ಸ್ಕೂಲ್ ಅಂತ ಒಂದಿದೆ, ಮಿತಕ್ಷರ ಸ್ಕೂಲ್ ಅಂತ ಒಂದಿದೆ ಅಂತ ಹೇಳಿದೆ. ಸಾಧಾರಣವಾಗಿ ನಾವೆಲ್ಲ ಮಿತಕ್ಷರಿಗಳು ಅಂತಲೇ ಅರ್ಥ. ಈ ಮಿತಕ್ಷರ ಸ್ಕೂಲ್ನಲ್ಲಿ ಹುಟ್ಟಿದಂಥ ಹಿಂದೂಗಳಿಗೆ ಹುಟ್ಟಿದ ಕೂಡ್ಲೇನೆ ಅದು ಪಿತ್ರಾರ್ಜಿತವಾದ ಆಸ್ತಿಯಾಗಿದ್ದರೆ ಹಕ್ಕು ಬಂದ್ಬಿಡ್ತದೆ. ಆ ರೀತಿ ಇರೋದರಿಂದ ತಂದೆಗೆ, ನಾನು ಅವತ್ತೇ ಹೇಳಿದ ಹಾಗೆ, ತಂದೆ ಜೇಬಿನಲ್ಲಿ 100 ರೂಪಾಯಿ ಇದೆ ಅಂತ ಭಾವಿಸಿ, ಅದು ಪಿತ್ರಾರ್ಜಿತವಾದ್ದು 100 ರೂಪಾಯಿ.
ಒಬ್ಬ ಮಗ ಹುಟ್ಟಿದ ಕೂಡಲೇ ಅವನ ಜೇಬಿನಲ್ಲಿ 100 ರೂಪಾಯಿ ನೋಟ್ ಇದ್ರೂ ಅದು 50, ಅವನ ಹಕ್ಕು 50, ಗಂಡು ಮಗಂದು 50. ಇನ್ನೊಂದು ಗಂಡು ಮಗ ಹುಟ್ಟಿದ ಕೂಡಲೇ ಆ 50 ಹೋಯಿತು, ಅದರಲ್ಲಿ ಮತ್ತೆ ಪಾಲಾಯಿತು, 103 ಪಾಲಾಗತ್ತೆ. 4ನೇ ಮಗ ಹುಟ್ಟಿದ ಕೂಡಲೇ 4 ಅಲ್ಲಿ, ಅಥವಾ ಇನ್ನೊಬ್ಬ ಮಗ ಹುಟ್ಟಿದ ಕೂಡಲೇ 4 ಪಾಲಾಗ್ತದೆ. ಈ ರೀತಿಯಲ್ಲಿ ಒಬ್ಬ ಮಗ ಸತ್ರೆ ಮತ್ತೆ ಅದು ಜಾಸ್ತಿ ಆಗ್ತದೆ ಅಂತಲೂ ಹೇಳಿದ್ದೆ ನಾನು. ಹೀಗಿರೋದ್ರಿಂದ ಅಲ್ಲಿ ಏನು ಸಮಸ್ಯೆ ಬರ್ತದೆ ಅಂದರೆ, ತಂದೆ ಇದು ಒಂದೇ 2.5 ಎಕರೆ ಜಮೀನು ಇದ್ದವನು ಆಗಿದ್ದರೆ ಪಿತ್ರಾರ್ಜಿತವಾದ ಆಸ್ತಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಒಬ್ಬಳೇ ಮಗಳಿಗೆ ವಿಲ್ ಬರೆದಿರೋದು ಅದು ಸಿಂಧುವಾಗಲ್ಲ. ಇದರಲ್ಲಿ ಇವರೆಲ್ಲ ಸ್ವಾಧೀನದಲ್ಲಿದ್ದೇವೆ, ಅನುಭವದಲ್ಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ 2.5 ಎಕರೆ ಜಮೀನಲ್ಲಿ ಸ್ವಾಧೀನದಲ್ಲಿ ಇರೋದು ಬಿಡೋದು ಮುಂದಿನ ಪ್ರಶ್ನೆ. ನಾನು ಅದನ್ನೇ ಒಂದ್ಸಲ ಹೇಳಿದೆ, ನನ್ನ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೇನೆ. ಅವರಿಗೆ ದಯಮಾಡಿ ಅದನ್ನು ಗಮನಿಸ್ಲಿಕ್ಕೆ ಹೇಳಿ. ಹಿಂದೂಗಳ ಈ ಆಸ್ತಿ ಕಲ್ಪನೆ, ಹಿಂದೂಗಳ ಈ ಒಟ್ಟು ಕುಟುಂಬದ ಕಲ್ಪನೆ ಏನಿದೆ, ಇದು ಬಹಳ ವಿಶಿಷ್ಟವಾದ್ದು, ವಿಚಿತ್ರವಾದ್ದು. ನೀವು ಈಗ ಅಮೆರಿಕಾದಲ್ಲಿ ಒಬ್ಬ ಮಗ ಇದ್ದಾನೆ ಅಂತ ಭಾವಿಸಿ. ಈ 4 ಜನ ಹೆಣ್ಣುಮಕ್ಕಳು 2 ಗಂಡು ಮಕ್ಕಳು ಅಂದ್ರಲ್ಲ, ಒಬ್ಬ ಗಂಡು ಮಗ ಸಪೋಸ್ ಅವನು ಅಮೆರಿಕಾದಲ್ಲಿ ಇದ್ದಾನೆ. ಅವನು ಇದರ ಸ್ವಾಧೀನ ಅನುಭವದಲ್ಲಿದ್ದಾನೋ? ಇಲ್ಲ. ಸ್ವಾಧೀನ ಅನುಭವದಲ್ಲಿರೋದು ಒಬ್ಬನೇ ಮಗ ಇರ್ಬೋದು. ಹಾಗಂತ ಅಮೆರಿಕಾದಲ್ಲಿರೋ ಮಗನಿಗೆ ಹಕ್ಕಿಲ್ವೋ? ಹಕ್ಕಿದೆ. ಸ್ವಾಧೀನ ಅನುಭವಕ್ಕೂ ಈ ರೀತಿ ಹಿಂದೂಗಳಲ್ಲಿ ಬರುವಂಥ ಈ ಆಸ್ತಿಯ ಏನು ಹಕ್ಕು ಉತ್ತರಾಧಿಕಾರಿಗಳಿಗೆ ಬರ್ತಾ ಹೋಗುವಂಥದ್ದು, ಅಥವಾ ಒಂದೇ ಕುಟುಂಬದಲ್ಲಿದ್ದರೆ ಅದು ಒಂದು ಕುಟುಂಬದ ಆಸ್ತಿಯಾಗಿದ್ದರೆ, ಒಟ್ಟು ಕುಟುಂಬದ ಆಸ್ತಿಯಾಗಿದ್ದರೆ, ಈ ರೀತಿ ಅಂಥ ಸಂದರ್ಭದಲ್ಲಿ ವಾಸ್ತವವಾಗಿ ಯಾರು ಅದರಲ್ಲಿ ಅನುಭವದಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲಿ ನಮಗಷ್ಟು ಮುಖ್ಯ ಆಗೋದಿಲ್ಲ. ಆಯಿತಾ? ಅವರನ್ನೆಲ್ಲ ಹೊರಗಿಟ್ಟಿರಬೇಕು, ಅದು ಅಡ್ವರ್ಸ್ ಪೊಸೆಷನ್ನು ಇತ್ಯಾದಿಗಳು ಬೇರೆ ಎಲ್ಲ ಬರುತ್ತದೆ. ಇಲ್ಲಿ ಆ ಪ್ರಶ್ನೆ, ಅದರಿಂದ ಅದಕ್ಕೇನು ಅವರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಪ್ರಶ್ನೆಯನ್ನು ನಾವು ಇಷ್ಟಕ್ಕೆ ತಗೊಳ್ಳೋದಾದರೆ, ಅವಳು ಏನು ಅವ್ರ ಪ್ರಕಾರ ಆ ಅಕ್ಕ ಪೌತಿ ಬದಲಾವಣೆ ಮಾಡಿಸ್ಕೊಂಡಿದ್ದಾಳೆ ಅಂತ. ಏನು ಪೌತಿ ಅಂತಂದರೆ, ಈ ಪದಕ್ಕರ್ಥ ಮರಣ ಆಗಿ ಈ ಮರಣಾನಂತರ ಮಾಡುವಂಥ ಬದಲಾವಣೆಯನ್ನು ಪೌತಿ ಬದಲಾವಣೆ ಅಂತ ಕರಿತೇವೆ. ಇದು ಎಲ್ಲಾಗ್ತದೆ ಅಂತಂದರೆ, ಇದು ರೆವೆನ್ಯೂ ರೆಕಾರ್ಡುಗಳಲ್ಲಾಗತ್ತೆ. ಆವಾಗ ಯಾರು ಕಂದಾಯ ಕಟ್ಟಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಿ ರೆವೆನ್ಯೂ ರೆಕಾರ್ಡುಗಳಿರೋದು, ರೆಕಾರ್ಡ್ ಆಫ್ ರೈಟ್ಸ್ ಅಂತ ಕರಿತೇವೆ. ಈ ರೆಕಾರ್ಡ್ ಆಫ್ ರೈಟ್ಸ್, ಅಥವಾ ಈಗ ಉದಾಹರಣೆಗೆ ಅದು ಮ್ಯೂಟೇಷನ್ ರಿಜಿಸ್ಟ್ರಿ ಇರಬಹುದು, ಅಥವಾ RTC ಇರಬಹುದು, ಅದರಲ್ಲಿ ಪೌತಿ ಬದಲಾವಣೆ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಆ ರೀತಿಯಲ್ಲಿ ಈಗ ತಂದೆ ಸತ್ತಿದ್ದಾನೆ, ಆದ್ದರಿಂದ ಅವನ ಮರಣಾನಂತರ ಯಾರಿಗೆ ಖಾತೆ ಬರೀಬೇಕು ಅಂತ ಹೇಳಿ ಪ್ರಶ್ನೆ ಬಂದಾಗ, ಖಾತೆ ಅಂದರೆ ಯಾರಿಂದ ಕಂದಾಯ ವಸೂಲಿ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದರೆ ಅದಕ್ಕೆ ಯಾರೋ ಒಬ್ಬರು ದಾತರು ಇರಬೇಕಲ್ಲ. ಅದಕ್ಕಾಗಿ ರೆವೆನ್ಯೂ ಅಧಿಕಾರಿಗಳು ಈ ರೀತಿ ಒಂದು ಪೌತಿ ಬದಲಾವಣೆಯಲ್ಲಿ ಯಾರದ್ದೋ ಹೆಸರನ್ನು ಅವರು ಅದನ್ನು ಬರೆಯುವಂಥದ್ದು ವಾಡಿಕೆ. ಹಾಗಂತ ಆ ಪೌತಿ ಬದಲಾವಣೆಯನ್ನು ಯಾರೋ ಮಾಡಿಸ್ಕೊಂಡ್ರು ಅಂತಂದ ಕೂಡಲೇ ಉಳಿದವರ ಹಕ್ಕು ನಾಶವಾಗೋದಿಲ್ಲ, ಅವರ ಹಕ್ಕು ಹಾಗೇ ಇರ್ತದೆ. ಅದು ರೆವೆನ್ಯೂ ಪರ್ಪಸಸ್ಸಿಗೆ, ಅದನ್ನು ಫಿಸ್ಕಲ್ ಪರ್ಪಸಸ್ ಅಂತ ಕರೀತಾರೆ. ಅಂದರೆ ಯಾರಿಂದ ಕಂದಾಯ ತಗೊಳ್ಬೇಕು ಅಥವಾ ಯಾರಿಗೇನಾದರೂ ಕೊಡೋದಿದೆ, ಯಾರಿಗೆ ಕೊಟ್ಟರೆ ಅದು ಸಿಂಧುವಾಗ್ತದೆ, ಈ ಥರದ್ದು ಬಂದರೆ ಅದಕ್ಕೊಬ್ಬರು ದಾತರು ಬೇಕಲ್ಲ ಅವರ ರೆಕಾರ್ಡುಗಳಲ್ಲಿ, ಅದಕ್ಕಾಗಿ ಅವರು ಮಾಡ್ಕೊಂಡಿರೋದು ಅಷ್ಟೇ. ಈಗ ವಿಲ್ ಅಂತಕ್ಕಂಥದ್ದು ಅದನ್ನು ಕೊಟ್ಟು ಅದರ ಆಧಾರದ ಮೇಲೆ ಈ ಅಕ್ಕ ಬದಲಾವಣೆ ಮಾಡ್ಕೊಂಡಿದ್ದಾಳಾದರೆ ಅದು ಸರಿ, ಮಾಡ್ಕೊಂಡಾಗಿದೆ. ಆದರೆ ಈಗ ಇನ್ನೊಂದು ಪ್ರಶ್ನೆ ಅಲ್ಲಿ ಬಂದಿದೆ, ಅಥವಾ 1-2 ಪ್ರಶ್ನೆಯನ್ನು ನಾವು ಅವರಿಗೆ ಕೇಳಬಹುದು. ಒಂದೇನು ಅಂದರೆ, ಆ ರೀತಿ ಅವಳು ವಿಲ್ ಆಧಾರದ ಮೇಲೆ ರೆವೆನ್ಯೂ ಅಧಿಕಾರಿಗಳ ಹತ್ರಕ್ಕೆ ಹೋಗಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಕೇಳಿದಾಗ ಇವರುಗಳಿಗೆ ನೋಟಿಸ್ ಬರಲಿಲ್ವಾ? ಇವರಿಗೆ ನೋಟಿಸ್ ಬಂದು ಸುಮ್ಮನೆ ಇದ್ರ? ಅವರೇನಾದರೂ ಆ ರೀತಿನಲ್ಲಿ ಆವಾಗ ಇಲ್ಲ ಈ ವಿಲ್ ಸಿಂಧುವಲ್ಲ, ಈ ವಿಲ್ ಬರದೇ ಇಲ್ಲ, ಸಿಂಧು ಅಲ್ಲ ಅಂತ ಮಾತ್ರ ಅಲ್ಲ, ಅಥವಾ ಬರದೇ ಇಲ್ಲ, ಇದು ಫ್ರಾಡ್, ಇದು ಅವಳು ಅಪ್ಪನ್ನ ಒತ್ತಾಯ ಮಾಡಿ ಬರೆಸ್ಕೊಂಡಿದ್ದಾಳೆ, ಈ ರೀತಿ ಈ ವಿಲ್ ಬಗ್ಗೆ ಕೆಲವು ಅವತ್ತು ನಾನು ಹೇಳಿದ ಹಾಗೆ ಸಸ್ಪಿಷಸ್ ಸರ್ಕಮ್ಸ್ಟಾನ್ಸಸ್ ಅಂತ ಇರ್ತದೆ. ಅಂದರೆ ಸಂದೇಹಾಸ್ಪದವಾದಂಥ ಸಂಗತಿಗಳು ಒಂದಷ್ಟು ಬರ್ತವೆ.
ಅದರಲ್ಲಿ ಈ ರೀತಿ ಒತ್ತಾಯಪೂರ್ವಕವಾಗಿ ಬರೆಸ್ಕೊಳ್ಳೋದು ಅಥವಾ ಬರೆದವನಿಗೆ ಬುದ್ಧಿ ಸ್ವಾಸ್ಥ್ಯದಲ್ಲಿ ಇಲ್ಲದೆ ಇರೋದು, ಅಂದರೆ ಇಂದ್ರಿಯಗಳು ಸರಿಯಾಗಿ ಸ್ವಾಸ್ಥ್ಯದಲ್ಲಿ ಇಲ್ಲದೆ ಇರೋದು ಇತ್ಯಾದಿಗಳು, ಹೀಗೆಲ್ಲ ಅದು ಯಾವ ಥರ ಇದೆಯೋ ಅಂತ ಗೊತ್ತಿಲ್ವಲ್ಲ ಇಲ್ಲಿ. ಅವರು ಅವೆಲ್ಲ ವಿಚಾರಗಳನ್ನೇನಾದರೂ ರೆವೆನ್ಯೂ ಅಧಿಕಾರಿಗಳ ಮುಂದೆ ತಂದಿದ್ರ, ತಾರದೇ ಇದ್ರೂ ತೊಂದರೆ ಇಲ್ಲ. ಒಂದು ವೇಳೆ ಈಗ ಅವಳ ಹೆಸರಿಗೆ ಪೌತಿ ಬದಲಾವಣೆಯಾಗಿದೆ, ತೊಂದರೆ ಇಲ್ಲ. ಇವರು ಅವರಿಗೆ ಹಕ್ಕೇನೂ ಹೋಗಿಲ್ಲ. ಅವರು ಖಂಡಿತವಾಗಿ ಈ 2.5 ಎಕರೆ ಜಮೀನು ಮಾತ್ರವೇ ಅವರ ಹತ್ರ ಇದ್ದು ಅದಕ್ಕೆ ಅವರ ತಂದೆ ವಿಲ್ ಬರೆದಿರೋದು ಹೌದಾದರೆ ಆಗ ಅವರು ಅದನ್ನು ಪಕ್ಕಕ್ಕಿಟ್ಟು ಅವರು ಗಂಭೀರವಾಗಿ ನಮ್ಮ ಹಕ್ಕನ್ನು ವಿಭಾಗಿಸಿ ಕೊಡಿ ಅಂತ ಹೇಳಿ ಪಾರ್ಟಿಷನ್ ಬೈ ಮೀಟ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಕರಿತೇವೆ. ಅಂದರೆ ಅವರಿಗೆ ಬರಬೇಕಾದಂಥ ಹಕ್ಕು ಏನಿದೆ ಆಸ್ತಿಯಲ್ಲಿ ಅದನ್ನು ಗಡಿ ಗುರುತಿಸಿ ಬೈ ಮೀಟ್ಸ್ ಆ್ಯಂಡ್ ಬೌಂಡ್ಸ್, ಅಂದರೆ ಮೀಟ್ಸ್ ಅಂತಂದರೆ ಮೆಷರ್ಮೆಂಟ್ ಅಂತ, ಮೀಟರ್ ಮೆಷರ್ಮೆಂಟ್, ಬೌಂಡ್ಸ್ ಅಂದರೆ ಬೌಂಡ್ರಿ ಅಂತ, ಅಂದರೆ ಅಳತೆ ಮತ್ತು ಬೌಂಡ್ರಿ ಅದನ್ನು ಗುರುತಿಸ್ಕೊಡಿ, ಪ್ರತ್ಯೇಕ ಮಾಡಿಕೊಡಿ, ನಮ್ಮ ಸ್ವಾಧೀನಕ್ಕೆ ಕೊಡಿ ಅಂತ ಹೇಳಿ ಕೇಳ್ಬೋದು. ಅವರಿಗೇನು ತೊಂದರೆ ಇಲ್ಲ. ಆದ್ದರಿಂದ ಅವರ ಹಕ್ಕಿಗೆ ಏನೂ ತೊಂದರೆ ಇಲ್ಲ. ಅಕ್ಕ ಬದಲಾವಣೆ ಮಾಡಿಸ್ಕೊಂಡಿರೋದು ಬರೀ ರೆವೆನ್ಯೂ ದಾಖಲೆಗಳಲ್ಲಿ. ರೆವೆನ್ಯೂ ದಾಖಲೆಗಳಲ್ಲಿ ಯಾರ ಹೆಸರು ಬಂದರೂ ಕೂಡ ಅದಕ್ಕೆ ನಾವೇನು ವ್ಯಾಲ್ಯೂ ಇಲ್ಲ, ನಾವು ಕೊಡುವುದಿಲ್ಲ ಅದಕ್ಕೆ. ಆದ್ದರಿಂದ ಎಲ್ಲಿ ಸಿವಿಲ್ ನ್ಯಾಯಾಲಯಗಳಲ್ಲಿ ಅದಕ್ಕೆ ಅದರದ್ದೇ ಆದಂಥ ಇತಿಮಿತಿ ಇದೆ. ರೆವೆನ್ಯೂ ಕೋರ್ಟುಗಳಿಗೂ ಅಷ್ಟೇ. ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ಏನಿದೆ ಅದರ ಪೂರ್ಣ ಪೀಠ, ಅದು ಅವರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ ಅಂತ ಹೇಳಿ, ಅಂದರೆ ಒಬ್ಬರೇ ನ್ಯಾಯಾಧೀಶರು ಕೂತು ಕೊಡುವಂಥ ತೀರ್ಪು. ಆಮೇಲೆ ಡಿವಿಷನ್ ಬೆಂಚ್ ಅಂತ, ಇಬ್ಬರು ನ್ಯಾಯಾಧೀಶರು ಕೂತು ಕೊಡುವಂಥ ತೀರ್ಪು. ಆಮೇಲೆ ಪೂರ್ಣ ಪೀಠ ಅಂತ ಹೇಳಿ ಈ ಥರ ವಿಭಾಗಗಳಿದೆ. ಈಗ ಸಿಂಗಲ್ ಜಡ್ಜ್ ಒಬ್ಬರು ಕೊಟ್ಟಂಥ ಅಥವಾ ಸಿಂಗಲ್ ಬೆಂಚ್ ಕೊಟ್ಟಂಥ ಡಿಸಿಷನ್ ಏನಿದೆ ಅದನ್ನು ಡಿವಿಷನ್ ಬೆಂಚ್ ಏನಿದೆ ಅದು ಕೊಟ್ಟಂಥ ಡಿಸಿಷನ್ನು ಇದಕ್ಕೆ ವಿರುದ್ಧ ಇದ್ದರೆ ಡಿವಿಷನ್ ಬೆಂಚಿಂದು ಇಟ್ ಹೋಲ್ಡ್ಸ್ ಗುಡ್, ಆಯಿತಾ, ಅದಕ್ಕೆ ವ್ಯಾಲ್ಯೂ ಇದೆ. ಇದನ್ನು ನಾವು ತಗೊಳ್ಳೋದಿಲ್ಲ, ಇದನ್ನು ಪ್ರೆಸಿಡೆಂಟ್ ಅಂತ, ಪೂರ್ವ ನಿದರ್ಶನ ಅಂತ ತಗೊಳ್ಳೋದಿಲ್ಲ. ಆಗ ಡಿವಿಷನ್ ಬೆಂಚ್ ರೂಲಿಂಗನ್ನು ತಗೊಳ್ತೇವೆ. ಸಪೋಸ್ 2 ಡಿವಿಷನ್ ಬೆಂಚುಗಳ ಮಧ್ಯೆ ಪರಸ್ಪರ ವಿರುದ್ಧವಾದಂಥ ವೈರುಧ್ಯ ಇರುವಂಥ ತೀರ್ಪುಗಳು ಬಂದರೆ ಆವಾಗ ಪೂರ್ಣ ಪೀಠಕ್ಕೆ ಅದನ್ನು ರೆಫರ್ ಮಾಡ್ತಾರೆ. ಹಾಗೆ ನಾಗೇಂದ್ರ ಅನ್ನುವರ ಕೇಸ್ನಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟು ಒಂದು ತೀರ್ಪು ಕೊಟ್ಟಿದೆ. ಏನು ಅಂದರೆ, ವಿಲ್ ಬಗ್ಗೆ ಏನಾದರೂ ಪ್ರಶ್ನೆ ಉದ್ಭವಿಸಿದರೆ, ಅದು ವಿವಾದಾಸ್ಪದವಾಗಿದ್ದರೆ, ಯಾರಾದರೂ ಅದ್ರ ಬಗ್ಗೆ ಆಬ್ಜೆಕ್ಷನ್ ಹಾಕಿದರೆ ಈ ರೀತಿ, ಆವಾಗ ಈ ವಿಲ್ ಬರೆದಿದ್ದು ಹೌದೋ ಅಲ್ವೋ, ಅದಕ್ಕೆ ಏನು ಕಥೆ ಇತ್ಯಾದಿಗಳನ್ನು ತೀರ್ಪು ಕೊಡಬೇಕಾದಂಥದ್ದು ರೆವೆನ್ಯೂ ಕೋರ್ಟುಗಳಿಗೆ ಅಧಿಕಾರ ಇಲ್ಲ. ಸೆಕ್ಷನ್ 128 ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಅಥವಾ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಆಫ್ 1964 ಅದರ ಸೆಕ್ಷನ್ 128ನಲ್ಲಿ ಈ ರೀತಿಯ ವಿಲ್ಲುಗಳಲ್ಲಿ ಹಕ್ಕು ಬಂದಿದ್ದರೆ ಅದು ಬದಲಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಒಂದು ತೀರ್ಪು ಕೊಟ್ಟಂಗೆ ಕಾಣುತ್ತೆ ನೋಡಿ. ಆ ಕಾರಣದಿಂದ ವಿಲ್ ಏನಾದರೂ, ಯಾಕೆ ಅಂತಂದರೆ ವಿಲ್ಲು ಅಂತಂದ ಕೂಡಲೇ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳಿದರು ಅದರಲ್ಲಿ ಸೆಕ್ಷನ್ 30ರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಹಿಂದೆ ಏನಾಗುತ್ತೆ, ಒಂದು ವಿಲ್ಲು ಜೆನ್ಯುಯಿನ್ ಹೌದೋ ಅಲ್ವೋ, ಬರೆದಿದ್ದು ಹೌದೋ ಅಲ್ವೋ, ಬರಿಬೇಕಾದಂಥ ಸ್ಥಿತಿನಲ್ಲಿ ಅವನು ಇದ್ನೋ ಇಲ್ವೋ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಬೇಕಾದ್ರೆ, ನಮಗೆ ಆ ವಿಲ್ಲನ್ನು ಅದನ್ನು ಪ್ರೂವ್ ಮಾಡಬೇಕಾದ್ರೆ ಅಟೆಸ್ಟರ್ಸ್ ಅಂತಿರ್ತಾರೆ. ಅಟೆಸ್ಟರ್ಸ್ ಅನ್ನೋರು ಅಗತ್ಯವಾಗಿ ಇರಲೇಬೇಕು. ಆ ಅಟೆಸ್ಟರ್ಸು ಬಂದು ಅಲ್ಲಿ ಸಾಕ್ಷಿ ಹೇಳಬೇಕಾಗತ್ತೆ. ಆ ಅಟೆಸ್ಟರ್ಸಿನ ಸಾಕ್ಷಿ ಇಂಪಾರ್ಟೆಂಟ್ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಅಟೆಸ್ಟರ್ ಬದುಕಿದ್ರೆ ಅವನಾದರೂ ಬರಲೇಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ತೀರ್ಮಾನ ಮಾಡೋ ಅಧಿಕಾರ ರೆವೆನ್ಯೂ ಕೋರ್ಟುಗಳಿಗಿಲ್ಲ, ಆಯಿತಾ. ಹಾಗೆ ನೋಡಿದರೆ ಬಹಳ ಹಿಂದೆನೇ ಇದಕ್ಕೆ 1990ರ ದಶಕದಲ್ಲೇ ಬಂದ್ಬಿಡ್ತು. ಜಸ್ಟಿಸ್ ಎ ಸದಾಶಿವ ಅವರದ್ದು ಒಂದು ಡಿಸಿಷನ್ ಕೂಡ ಬಂತು. ಅದರಲ್ಲಿ ಬಹಳ ಹಿಂದೆನೂ ಕೂಡ ಸುಮಾರು ಸಲ ಬಂದಿದೆ. ರೆವೆನ್ಯೂ ಕೋರ್ಟುಗಳಿಗೆ ಏನಿದ್ರೂ ಕೂಡ ಬಹಳ ಮಿತವಾದಂಥ ಅಧಿಕಾರ ಇದೆ. ಅವರ ಜ್ಯೂರಿಸ್ಡಿಕ್ಷನ್ ತುಂಬ ಮಿತವಾದ್ದು. ಅವರು ಸಿವಿಲ್ ನ್ಯಾಯಾಲಯಗಳು ಮಾಡಬೇಕಾದಂಥ ಏನು ತೀರ್ಪು, ಅವರು ತೀರ್ಪು ಕೊಡಬೇಕಾದಂಥ ಪ್ರಸಂಗಗಳಿದ್ದಾವೆ, ಅಂಥ ಕಡೆಗಳಲ್ಲಿ ಇವರು ಅದಕ್ಕೆ ಕೈ ಹಾಕಬಾರ್ದು. ಅವರಿಗೆ ಅಧಿಕಾರ ಕೊಟ್ಟಿಲ್ಲ.
ಒಂದು ಸೇಲ್ ಡೀಡ್ ಉದಾಹರಣೆಗೆ ಅದು ಜೆನ್ಯೂನ್ ಹೌದೋ ಅಲ್ಲೋ, ಅದು ರೆವೆನ್ಯೂ ಕೋರ್ಟಿಗೆ ಅಧಿಕಾರ ಇಲ್ಲ, ಅದೇನಿದ್ರು ಸಿವಿಲ್ ಕೋರ್ಟ್ನಲ್ಲೇ ತೀರ್ಮಾನ ಆಗಬೇಕು. ಹಾಗೆ ಅದಕ್ಕೆ ಇದನ್ನು ಆಕ್ರಮಣ ಮಾಡ್ತಾ ಇದ್ದಾವೆ ಇತ್ತೀಚೆಗೆ ಅಂತಲೂ ಕೂಡ ಅವರು ಆಕ್ಷೇಪ ಮಾಡಿದ್ದುಂಟು. ಜಸ್ಟಿಸ್ ಎ ಜೆ ಸದಾಶಿವ ಅವರದ್ದು ಬೆಂಚ್, ಅದರಲ್ಲಿ ಅವರು ಈ ರೆವೆನ್ಯೂ ಕೋರ್ಟುಗಳಿಗೆ ಇರತಕ್ಕಂತಹ ಹಿತಮಿತವಾದಂಥ ಅಧಿಕಾರವನ್ನು ಅವರು ಮೀರಿ ಅವರು ಹೊರಗಡೆ ಬಂದು ಸಿವಿಲ್ ನ್ಯಾಯಾಲಯಗಳಿಗಿರುವಂಥ ಜೂರಿಸ್ಡಿಕ್ಷನ್ನನ್ನು ದೇ ಆರ್ ಉಸರ್ಪಿಂಗ್ ಅಂತ, ಅಂದರೆ ಆಕ್ರಮಣ ಮಾಡ್ತಾ ಇದ್ದಾರೆ, ಇದು ಸರಿಯಾದ್ದಲ್ಲ ಅಂತಲೂ ಕೂಡ ಹೇಳಿದ್ದು, ಆ ರೀತಿ ಹುಬ್ಬೇರಿಸಿದ್ದುಂಟು ಕರ್ನಾಟಕ ಹೈಕೋರ್ಟ್. ಅದು ಒಂದೇ ಅಲ್ಲ, ನಾನು ಹೇಳಿದಾಗೆ ಭಾಳ ತೀರ್ಪುಗಳಿದ್ದಾವೆ ಆ ಬಗ್ಗೆ. ಆದ್ದರಿಂದ ಅವರೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಉಳಿದ ಸಿಸ್ಟರ್ಸು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬ್ರದರ್ಸು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವರು ಖಂಡಿತವಾಗಿ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬೋದು, ಅವರ ಹಕ್ಕನ್ನು ಸಂಪಾದಿಸ್ಬೋದು. ಅಂದರೆ ಸಂಪಾದನೆ ಅಂದರೆ ಅದು ಈಗಿದೆ, ಅದರ ಪ್ರಕಾರ ನಮ್ಮ ಪಾಲನ್ನು ಕೊಡಿ ಅಂತ ಕೇಳ್ಬೋದು, ತೊಂದರೆ ಇಲ್ಲ. ಕುಮಾರ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ, ಡೌಟ್ಸ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ನಂಬರಿಗೆ ಮೆಸೇಜ್ ಮಾಡಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.